ಇನ್ಮೇಲೆ ಜಿಲ್ಲಾಧಿಕಾರಿಗಳಿಗೆ ಬರುವಂತಹ ಪ್ರತಿ ಕರೆಯನ್ನು ಕೂಡ ಸ್ವೀಕಾರ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು. ಅಧಿಕಾರಿ ಜನಪ್ರತಿನಿಧಿಗಳ ಕರೆ ಸ್ವೀಕಾರ ಕಡ್ಡಾಯ. ದೂರವಾಣಿ ಕರೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವಂತಿಲ್ಲ. ದೂರವಾಣಿ ಕರೆ ಸ್ವೀಕರಿಸಿದ ಅಧಿಕಾರಿಗಳಿಗೆ ಬೆಂಡತ್ತಿದ ಸಿಎಸ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಕರೆ ಸ್ವೀಕಾರ ಮಾಡ್ತಿಲ್ಲ ಅನ್ನೋ ದೂರಿತ್ತು. ಸಾರ್ವಜನಿಕ ಸಮಸ್ಯೆ ಕುಂದುಕೊರತೆಗೆ ಜನರಿಂದ ಕರೆ. ಜನ ಅಹವಾಲು ಕೊಡೋದಕ್ಕೆ ಕರೆ ಮಾಡಿದ್ರೆ ಆ ಕರೆನ ಸ್ವೀಕಾರ ಮಾಡಬೇಕು. ನಾನು ಆ ಅಧಿಕಾರಿ, ನಾನು ಈ ಅಧಿಕಾರಿ, ನನ್ನ ತಲೆ ಮೇಲೆ ಕೊಂಬಿದೆ, ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾರೇ ಕರೆ ಮಾಡಿದ್ರು ಕೂಡ ಮನವಿ ಸ್ವೀಕಾರ ಮಾಡಬೇಕು. ಇನ್ಮೇಲೆ ಕರೆ ಮಾಡಿದಾಗ ತಪ್ಪದೆ ಸ್ವೀಕಾರ ಮಾಡಬೇಕೆಂದು ಸೂಚನೆ. ಜನಪ್ರತಿನಿಧಿಗಳು ಅಧಿಕಾರಿಗಳು ಫೋನ್ ನಂಬರ್ ಇಟ್ಟುಕೊಳ್ಳುವುದು ಕಡ್ಡಾಯ. ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಕರೆ ಮಾಡಿದಾಗ ಆ ಅಹವಾಲನ್ನ ಸ್ವೀಕರಿಸಬೇಕು. ಫೋನನ್ನು ಸ್ವೀಕಾರ ಮಾಡಬೇಕು. ಜನ ಏನು ಹೇಳ್ತಾರೆ ಅವರ ಮನವಿಯನ್ನು ಸ್ವೀಕರಿಸಬೇಕು. ಅವರ ಫೋನನ್ನು ರಿಸೀವ್ ಮಾಡಬೇಕು. ಜನ ಏನು ಹೇಳ್ತಾರೋ ಅದನ್ನು ಕೇಳಬೇಕು. ಇನ್ಮೇಲೆ ಮೊಬೈಲ್ ಕರೆ ಸ್ವೀಕಾರ ಮಾಡಲೇಬೇಕು. ಜನರ ಅಹವಾಲನ್ನು ಕೇಳಬೇಕು. ನಿರ್ಲಕ್ಷ್ಯ ಮಾಡಕೂಡ್ದು ಅಂಥೇಳಿ ಕಡ್ಡಾಯ ನಿಯಮವನ್ನು ತರಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನೆಗ್ಲಿಜೆನ್ಸ್ ಮಾಡುವಂತಿಲ್ಲ. ದೂರವಾಣಿ ಕರೆ ಸ್ವೀಕರಿಸಿದ ಅಧಿಕಾರಿಗಳಿಗೆ, ಅಂದರೆ ಸ್ವೀಕಾರ ಮಾಡದೇ ಇರ್ತಕ್ಕಂತಹ ಅಧಿಕಾರಿಗಳಿಗೆ CS ಈಗ ರ್ಯಾಶ್ ಆಗಿ ಮಾತನಾಡಿದ್ದಾರೆ. ನೀವು ಅಹವಾಲುಗಳನ್ನು ಸ್ವೀಕರಿಸಬೇಕು, ಅವರ ಮನವಿಯನ್ನು ಕೇಳಬೇಕು. ಜನ ಪರ ಅಥವಾ ಜನ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕು ಅಂಥೇಳಿ ಕಾರ್ಯದರ್ಶಿಯವರು ಅವರನ್ನು ಖಾರವಾಗಿಯೇ ಮಾತನಾಡಿ ಅವರನ್ನು ಎಚ್ಚರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ದೂರವಾಣಿ ಕರೆ ಸ್ವೀಕರಿಸದ ಅಧಿಕಾರಿಗಳಿಗೆ ಬೆಂಡೆತ್ತಿದ CS. ಇನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳು ಕರೆ ಸ್ವೀಕಾರ ಮಾಡ್ತಿಲ್ಲ ಅನ್ನೋ ದೂರಿತ್ತು. ಸಾರ್ವಜನಿಕ ಸಮಸ್ಯೆ ಕುಂದುಕೊರತೆಗೆ ಜನರಿಂದ ಕರೆ ಹೋಗ್ತಿತ್ತು. ಆ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಆ ಕರೆಯನ್ನು ಸ್ವೀಕಾರ ಮಾಡದೆ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ರು. ಹಾಗಾಗಿ ಕಾರ್ಯದರ್ಶಿ ಅವರಿಗೆ ಸರಿಯಾದಂತಹ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಜನಪ್ರತಿನಿಧಿಗಳು ಸಾರ್ವಜನಿಕರ ಅಹವಾಲುಗಳನ್ನು ಫೋನ್ ಮುಖಾಂತರವೇ ಕೇಳಬೇಕು ಅಂತ ಹೇಳಿ ಕಡ್ಡಾಯ ನಿಯಮವನ್ನು ತರಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.